ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ನಿನ್ನೆ ರಾತ್ರಿಯಿಂದ ಎಲ್ಲ ಕಡೆ ಒಂದು 2 ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅದು ಏನು ವಿಚಾರ ಅನ್ನೋದನ್ನು ವಿಡಿಯೋ ನೋಡಿ, ಸುಮಾರು ಜನ ನೋಡಿರ್ತೀರ ಇವರನ್ನು. ವಿಡಿಯೋವನ್ನು ನೋಡಿ ತದನಂತರ ಮಾತನಾಡೋಣ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ತಲೆದಂಡ ಆಗಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಮತ್ತು ಸಾಕ್ಷಿ. ನೋಡಿ, ಈ ವಿಡಿಯೋವನ್ನು ನೋಡ್ಕೊಂಬನ್ನಿ ಸ್ನೇಹಿತರೆ, ಮಾತನಾಡೋಣ. ನಾನು ಹೊತ್ತು ಟೈಮ್ ನಾಳೆ ಮಾಡಿದ್ದು ಟೆಂಪಲ್ ಬಂದಿದ್ದಾಳೆ. ನಾನು ನಮ್ಮ ಟೆಂಪಲ್ ಬೆಂಗಳೂರು ಇದ್ದಾಳೆ. ನಾನು ನಮ್ಮ ಮಮ್ಮಿ ಬೆಂಗಳೂರು ಇದ್ದೆ. ನಾನು ಟೆಂಪಲ್ ಬಂದಿದ್ದಾಳೆ. ಸ್ನೇಹಿತರೆ, ನೋಡಿದ್ರಲ್ಲ ವಿಡಿಯೋನ. ಯಾರು ಅಂತ ಇಷ್ಟೊತ್ತಿಗೆ ನಿಮಗೆ ಎಲ್ಲ ಗೊತ್ತಾಗಿರಬೇಕು. ಸಕ್ಕರೆ ನಾಡು ಕೆಂಪ ಅಂತೇಳಿ ಇವ್ರದೇ ಆದಂಥ ಹಳ್ಳಿ ಶೈಲಿಯ ದಿನಚರಿಗಳನ್ನು ವಿಡಿಯೋವನ್ನು ಮಾಡಿ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಕೂಡ ಹಾಕ್ತಾಯಿದ್ರು. ಒಳ್ಳೆಯ ಒಂದು ಹೆಸರನ್ನು ಸಂಪಾದನೆ ಮಾಡಿದಂಥವ್ರು ಇವ್ರು. ಈಗಲೂ ಕೂಡ ಹೆಗ್ಲ ಮೇಲೆ ಟವಲ್ ತೆಗಿಯಲ್ಲ, ಒಳ್ಳೆ ಸಿಂಪಲ್ ಮ್ಯಾನು ಮತ್ತೊಂದು ಅಂತೇಳಿ ಪ್ರಶಂಸೆನೂ ಕೂಡ ಸಾರ್ವಜನಿಕರ ವಲಯಲ್ಲಿ ಕೊಡ್ತಾ ಇರ್ತಾರೆ. ಸ್ನೇಹಿತರೆ, ವಿಡಿಯೋಗಳನ್ನ ಸುಮಾರು ಜನ ನೋಡಿರ್ತಾರೆ. ಇತ್ತೀಚೆಗೆ ಫಾರಿನ್ಗೂ ಕೂಡ ಹೋಗಿ ಬಂದರು, ಅಲ್ಲೂ ಕೂಡ ಟವಲನ್ನು ತೆಗಿನಿಲ್ಲ. ಸಿಂಪಲ್ ಟವಲ್ ಮ್ಯಾನ್ ಕೆಂಪ ಅಂತೇಳಿ ಸುಮಾರು ಜನ ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆ ಫಾಲೋವರ್ಸು. ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಯೂಸು ಮತ್ತೊಂದು ಎಲ್ಲ ಕಡೆ ಭಾಳ ಚೆನ್ನಾಗಿ ಒಳ್ಳೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪಾಪ್ಯುಲರ್ ಆಗಿದ್ದಾರೆ. ಇನ್ನೊಬ್ಬರು ಕಬ್ಜಾ ಶರಣು ಅಂತೇಳಿ ಗೊತ್ತಿರಬೇಕು ಎಲ್ಲರಿಗೂ ಕೂಡ. ಈ IPL ಬಂದಂಥ ಟೈಮ್ನಲ್ಲಿ ಕ್ರಿಕೆಟ್ ಮ್ಯಾಚು ಮತ್ತೊಂದು ಇವ್ರದೇ ಆದಂಥ ವಿಭಿನ್ನ ರೀತಿಯಲ್ಲಿ ಪಾದಯಾತ್ರೆ ಮತ್ತೊಂದು ಎಲ್ಲ ಮಾಡಿಕೊಂಡು ಕಟ್ಟಿಂಗು ಮತ್ತೊಂದು ಚಾಲೆಂಜ್ಗಳನ್ನು ಮಾಡಿಕೊಂಡು ವಿಡಿಯೋ ಮಾಡಿರೋಂಥದ್ದು ನೋಡಿದ್ದೀರಿ. ಎಲ್ಲರೂ ಕೂಡ ಸಾರ್ವಜನಿಕರ ವಲಯಲ್ಲಿ ಇವನೇನು ಮೆಂಟ್ಲ ಲೂಸಾ ಮತ್ತೊಂದು ಅಂತೇಳಿ ಕೂಡ ಪ್ರಶಂಸನೆ ಕೊಟ್ಟಿರೋದು ಕೂಡ ನೋಡಿದ್ದೀರಿ. ಮತ್ತು ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡಿ ಅಲ್ಲೂ ಕೂಡ ಗೊಂದಲಗಳನ್ನು ಮಾಡಿಕೊಂಡು ಅಲ್ಲೂ ಕೂಡ ಒಂಥರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಉಂಟು ಮಾಡಿದಂತಹ ಕಬ್ಜಾ ಶರಣು ಇವರು ಕೂಡ ನಿನ್ನೆ ಮಾಗಡಿಗೆ ಹೋಗಿರ್ತಾರೆ. ಅಂತಂದರೆ ಮಾಗಡಿಯಲ್ಲಿ ಸಾರ್ವಜನಿಕರಿಂದ ಧರ್ಮದೇಟು ತಿಂದಿದ್ದಾರೆ ಅಂತೇಳಿ 2 ವಿಡಿಯೋ ವೈರಲ್ ಆಗಿತ್ತಲ್ಲ, ಅದೇ ವಿಡಿಯೋಗಳು ಇವು. ಇದಕ್ಕೆ ಕಾರಣಗಳು ಏನು ಕುಡಿತಾ ಇದ್ದಾರೆ ಮತ್ತೊಂದು ಅಂತೇಳಿ ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಸುಮಾರು ಜನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರು. ನಾನು ಕೂಡ ಅಪ್ಲೋಡ್ ಮಾಡಿದೆ. ಇತ್ತೀಚೆಗೆ ನೋಡಿದಂಥ ಟೈಮ್ನಲ್ಲಿ ಏನಾಗಿದೆ ಮತ್ತೊಂದು ಅನ್ನೋದನ್ನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಸ್ನೇಹಿತರೆ, ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ ನೋಡಿ, ಪಕ್ಕದಲ್ಲಿ ಒಂದು ಫೋಟೋ ಹಾಕ್ತೀನಿ. ಮಾಗಡಿ ವೆಂಕಟೇಶ್ ಅಂತೇಳಿ ಇವರು ಕೂಡ ಚಿರಪರಿಚಿತರು ಅಂತ ಅಂದರೆ ಸೋಷಿಯಲ್ ಮೀಡಿಯಾದ ಇತ್ತೀಚೆಗೆ ಸಕ್ಕರೆ ನಾಡು ಕೆಂಪ ಅವರ ಜೊತೆ ಮತ್ತೊಂದು ಕೆಲವೊಂದು ರೀಲ್ಸ್ ಮಾಡುವಂಥವ್ರ ಜೊತೆ ಕಾಣಿಸ್ಕೊಡ್ತಾ ಇರ್ತಾರೆ. ಅಂತಂದರೆ ಇವರು ಎಲ್ಲರೂ ಹೋದಂಥ ಟೈಮ್ನಲ್ಲಿ ಗೋವಾ ಮತ್ತೊಂದು ಫಾರಿನ್ನು ಮತ್ತೊಂದು ಹೋಗದಂಥ ಸಂದರ್ಭದಲ್ಲಿ ಈ ಸಕ್ಕರೆ ನಾಡು ಕೆಂಪ ಮತ್ತು ಇವ್ರನ್ನ ಕರ್ಕೊಂಡೋಗಿ ತೋರಿಸ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವರು ಕೂಡ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಸ್ನೇಹಿತರೆ, ಹೊಸ ವರ್ಷಕ್ಕೆ ಎಲ್ಲರೂ ಕೂಡ ಅಂತಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ಗಳು ಯಾರ್ಯಾರು ಫೇಮಸ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಕರೆದು ಒಂದು ಔತಣಕೂಟವನ್ನು ಅಂತಂದರೆ ಹೊಸ ವರ್ಷಕ್ಕೆ ಪಾರ್ಟಿ ಕೊಡಿಸ್ತೀನಿ ಬಲ್ಲಿ ಅಂತ ಹೇಳಿ ಆಹ್ವಾನಿಸ್ತಾರೆ. ಅದಕ್ಕೆ ಸುಮಾರು ಜನ ಇನ್ಸ್ಟಾಗ್ರಾಮ್ ಮೇಕರ್ಗಳು ಮತ್ತೊಂದು ಎಲ್ಲರೂ ಕೂಡ ಸೇರಿರ್ತೀರ. ಸಕ್ಕರೆ ನಾಡು ಕೆಂಪರ ಲಾಸ್ಟ್ ರೀಲ್ನು ನೋಡ್ಬೋದು. 2 ಮರಿ ತಗೊಂಡು ನೋಡಿ ಹೆಂಗಿದೆ ಹಂಗಿದೆ, ಕಟ್ ಮಾಡ್ತಾಯಿದ್ದೀವಿ, ತಲೆ ಮಾಂಸ ತಿಂತಾಯಿದ್ದೀವಿ ಎಲ್ಲ ಕೂಡ ವಿಡಿಯೋಗಳನ್ನು ನೋಡಿದ್ದೀರಾ. ಅಲ್ಲಿ ಗಂಟನೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ತಿಂದಿದ್ದಾರೆ, ಕುಡಿದಿದ್ದಾರೆ, ಮತ್ತೊಂದು ಎಂಜಾಯ್ ಮಾಡಿದ್ದಾರೆ. ಮಾಡಿದಂಥ ಟೈಮ್ನಲ್ಲಿ ಲಾಸ್ಟಿಗೆ ಅಂತ ಅಂದರೆ ಮಾಡಿದ್ದಾರೆ. ಅದರಲ್ಲಿ ಶಿರಾ ಮೂಲದನು ಇನ್ನೊಬ್ಬ ರವಿ ಜಮುನಾ ಅಂತೇಳಿ ಇತ್ತೀಚೆಗೆ ಕುಂಭಮೇಳಕ್ಕೆ ಹೋಗಿದ್ದ, ಲಡಾಖಿಗೆ ಹೋಯ್ದ, ಒಂದು ಸ್ಪೆಂಡರ್ ಬೈಕ್ ಹಿಡ್ಕೊಂಡು ಅವ್ನ ಫೋಟೋನು ಹಾಕ್ತೀನಿ ನೋಡಿ. ಮನುಷ್ಯನು ಕೂಡ ಬಂದಿರ್ತಾನೆ ಆ ಪಾರ್ಟಿಗೆ. ನೋಡಿ, ಯಾವನೋ ಮಾಡಿದ್ದು ತಪ್ಪಿಗೆ ಇನ್ಯಾರೋ ತಲೆದಂಡ ಆಗ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಲ್ಲರೂ ಕೂಡ ತಿಂದು ಕುಡಿದು ಮಜಾ ಮಾಡ್ತಾರೆ. ಇನ್ನೇನು ಅವರವರ ಮನೆಗೆ ತೆರಳಬೇಕು. ತೆರಳೋ ಟೈಮ್ನಲ್ಲಿ ಈ ರವಿ ಜಮುನಾ ಅಂತೇಳಿ ಇವನು ಕೂಡ ಕಾರ್ನಲ್ಲಿ ಫ್ರೆಂಡ್ಸರ ಜೊತೆ ಅವ್ರವ್ರು ಬೇರೆ ಬೇರೆ ಯಾರ್ಯಾರು ಬಂದಿರೋ ಗೊತ್ತಿಲ್ಲ, ಫ್ರೆಂಡ್ಸ್ ಜೊತೆ ಹೋಗಿರ್ಬೇಕಾದ್ರೆ ಏನು ತರಳವಾಳು ಗ್ರಾಮ ಮತ್ತು ಗೊಲ್ರೆಟ್ಟಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಯುವತಿ ನಡ್ಕೊಂಡು ಬರ್ತಾ ಇರ್ತಾಳೆ. ಆ ಯುವತಿ ಕಣ್ಣಿಗೆ ಬೀಳುತ್ತೆ. ಇವರಿಗೆ ಈ ಅಡ್ರೆಸ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ದಾನೆ. ಆ ಹುಡುಗಿ ಏನು ಕೂಡ ಉತ್ತರಿಸಿಲ್ಲ. ಅಂತಂದರೆ 2 ಗಂಟೆ ಸುಮಾರಿಗೆ ಭಯ ಆಗಲ್ವಾ? ಆ ಹುಡುಗಿ ಹೋಗ್ತಾ ಇರೋಂದ್ರೆ ಮತ್ತೆ ರಿವರ್ಸ್ ಹೋಗಿ ಆ ಹುಡುಗಿಯನ್ನು ಕಾರ್ ಒಳಗಡೆ ಎತ್ತಾಕೊಂಡು ಹೋಗಿದ್ದಾರೆ. ಸ್ನೇಹಿತರೆ, ಆ ಹುಡುಗಿಗೆ ಕಾರ್ ಒಳಗಡೆ ಅಂತ ಅಂದರೆ ಒಂಥರ ಟಾರ್ಚರ್ ಕೊಡುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ರೀಸೆಸ್ ಮಾಡೋಕೆ ಅರ್ಜೆಂಟಾಗಿ ಇಳಿದಂಥ ಇವನು ರವಿ ಜಮುನಾ
ಆ ಹುಡುಗಿ ಅವನ ಮೊಬೈಲನ್ನು ತಗೊಂಡು ಅವ್ರ ಅಣ್ಣಂಗೆ ಕಾಲ್ ಮಾಡಿ ಈ ರೀತಿಯಾಗಿ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ರೂಟಲ್ಲಿ ಗಾಡಿ ಹೋಗ್ತಾ ಇದೆ ಅಂತೇಳಿ ಆ ಹುಡುಗಿ ತಿಳಿಸ್ಕೊಟ್ಟಿದೆ. ತಕ್ಷಣ ಅವ್ರ ಮನೆಯವರು ಎಚ್ಚೆತ್ಕೊಂಡು ಆ ಗಾಡಿಯನ್ನು ಫಾಲೋ ಮಾಡಿಕೊಂಡು ಅವ್ರಿಗೆ ಹಿಡಿದು ಅವನ್ನ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಅಂತೇಳಿ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಅದಾದಂಥ ಟೈಮ್ನಲ್ಲಿ ಆಯಿತು. ಆಮೇಲೆ ಯಾರು ಆ ಪಾರ್ಟಿಗೆ ಆಯೋಜನೆ ಮಾಡಿದರು ಅಂತಂದರೆ ಈ ಮಾಗಡಿ ವೆಂಕಟೇಶಣ್ಣ ಅಂತ ಏನು ಇದ್ದಾರೆ ಅವ್ರು ಆಯೋಜನೆ ಮಾಡಿದರು. ಮತ್ತು ಅವರನ್ನು ಮತ್ತು ಇನ್ನೊಬ್ಬ ರವಿ ಜಮುನಾನನ್ನು ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಮಾಗಡಿಯಲ್ಲಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅವರನ್ನ ನೋಡೋಕ್ಕೆ ಅಂತಂದರೆ ಈ ಸಕ್ರೆನಾಡು ಕೆಂಪ ಅವರು ಬಿದ್ರಿಂಕೆರೆ ಆಂಜನೇಯ ಸ್ವಾಮಿ ನೋಡೋಕೆ ಹೋಗಿರ್ತಾರೆ ಅಂತಂದರೆ ಸುಮಾರು ಇವರು ಒಂದು 4-5 ಜನ ಫ್ರೆಂಡ್ಸು ಸುಮಾರು ಜನ ಹೋಗಿರ್ತಾರೆ. ಆ ಬರೋಂಥ ಟೈಮ್ನಲ್ಲಿ ಇವರು ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿ ಅವರನ್ನು ಸ್ಟೇಷನಿಗೆ ಹೋಗಿ ನೋಡ್ಲಿಕ್ಕೆ ಹೋಗಿದ್ದಾರೆ. ನೋಡೋಕೆ ಹೋದಂಥ ಟೈಮ್ನಲ್ಲಿ ಅಲ್ಲಿಯ ಸೇರಿದಂಥ ಗ್ರಾಮಸ್ಥರು ಇವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಅಂತೇಳಿ ಇವರನ್ನು ಕೂಡ ಒಂದು ಹಿಡಿದು ತಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ. ಆ ವಿಡಿಯೋಗಳೇ ನಿನ್ನೆ ದಿವಸ ಎಲ್ಲ ಕೂಡ ವೈರಲ್ ಆಗಿರುವಂಥದ್ದು. ಇಷ್ಟು ವಿಚಾರ ನಡೆದಿದೆ. ಸುಮಾರು ಜನಕ್ಕೆ ಏನಾಯಿತು, ಸುಮ್ಮನೆ ಹೊಡಿತಾ ಇದ್ದಾರಲ್ಲ, ಸುಮ್ಮನೆ ಹಿಂಗಾಗ್ತಾ ಇದೆ ಅಂತೇಳಿ ಅವರ ಗ್ರಾಮಸ್ಥರ ಆಕ್ರೋಶವನ್ನು ಇಂಥ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರ ನಮ್ಮ ಹೆಣ್ಮಕ್ಳು ಕಿಡ್ನಾಪ್ ಮಾಡೋವಂಥವ್ರಿಗೆ ಕಿಡ್ನಾಪರ್ಸ್ಗಳಿಗೆ ಅಂತೇಳಿ ಅಂತಂದರೆ ಇವರು ಮಾಗಡಿ ವೆಂಕಟೇಶ್ವರನವ್ರನ್ನ ನೋಡೋಕೆ ಹೋಗಿರೋವಂಥದ್ದು. ಅಂತಂದರೆ ಇವ್ರನ್ನ ಪ್ರೀತಿ ವಾತ್ಸಲ್ಯದಿಂದ ಕರೆದು ಪಾರ್ಟಿಗೆ ಆಯೋಜನೆ ಮಾಡಿರೋವಂಥವ್ರು ಪಾಪ ಹಿಂಗಾಗೋಯ್ತಲ್ಲ ಪರಿಸ್ಥಿತಿ ಅಂತ ಹೇಳಿ ಸ್ಟೇಷನ್ಗೆ ಹೋಗಿ ನೋಡೋಕೆ ಹೋಗಿದ್ದಾರೆ. ಆ ನೋಡೋಕೆ ಹೋದಂಥ ಟೈಮಲ್ಲಿ ಅಲ್ಲಿ ಇರುವಂತಹ ಸಂಬಂಧಿಕರು, ಹುಡುಗಿ ಸಂಬಂಧಿಕರು ಮತ್ತು ಆ ಊರಿನ ಗ್ರಾಮಸ್ಥರು ಸೇರಿ ಇವರಿಗೆ ಹಿಡ್ಕೊಂಡು ಹೊಡೆದಿರುವಂಥದ್ದು ಒಂದು ವಿಡಿಯೋ ವೈರಲ್ ಆಗಿರೋವಂಥದ್ದು ಸ್ನೇಹಿತರೆ. ನೋಡಿ, ಯಾವನೋ ಮಾಡಿರೋ ಒಂದು ತಪ್ಪಿಗೆ ಯಾರೋ ಒಬ್ಬ ತಲೆದಂಡ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮ್ಮನೆ ಯಾವುದೋ ಒಂದು ಪಾರ್ಟಿಗೆ ಹೋಗಿರ್ತಾರೆ, ಕುಡಿದ್ವಾ ತಿಂದ್ವಾ ಮತ್ತೊಂದು ಬರಬೇಕು, ಈ ರೀತಿಯಾಗಿ ಕುಡ್ದ ನಶೆಯಲ್ಲಿ ಈ ರೀತಿಯಾಗಿ ಕಿರುಕುಳ ಕೊಡೋವಂಥದ್ದು, ಅವ್ರ ಮನೆ ಮಕ್ಕಳಿಗೆ ಆ ರೀತಿಯಾಗಿ ಮಾಡಿರೋ ಸುಮ್ಮನಿರ್ತಾರ? ಯಾರೂ ಕೂಡ ಸುಮ್ಮನಿರಲ್ಲ. ಇದು ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ಮಾಡಿರೋವಂಥವ್ರಿಗೆ ಶಿಕ್ಷೆ ಆಗಲಿ ಅಂತ ನಾನು ಈ ಮುಖಾಂತರ ಹೇಳ್ತೇನೆ. ಹಾಗೆ ಸಕ್ರೆನಾಡು ಕೆಂಪು ಅವ್ರಿಗೂ ಕೂಡ ಅದಕ್ಕೂ ನನ್ನ ಪ್ರಕಾರ ಹೇಳಬೇಕು ಅಂತ ಅಂದರೆ ಈ ಮನುಷ್ಯಂದು ಏನೂ ತಪ್ಪಿಲ್ಲ. ಮತ್ತು ಈ ಕಬ್ಜಾ ಶರಣು ಏನಿದ್ದಾನೆ ಇವನು ಕೊಡ್ತಾ ತಪ್ಪಿಲ್ಲ ಅಂತಂದರೆ ಇವರು ನೋಡೋಕೆ ಹೋಗಿದ್ದಾರೆ ಅಷ್ಟೇ, ಇವರು ಸಪೋರ್ಟಿಗೆ ಬಂದಿದ್ದಾರೆ ಇವರು ಅಂತೇಳಿ ಈ ರೀತಿಯಾಗಿ ಸಾರ್ವಜನಿಕರಿಂದ ಒಂದು ಧರ್ಮದ ಏಟು ತಿಂದಿದ್ದಾರೆ ಅಂತೇಳಿ ನಾನು ವ್ಯಕ್ತಪಡಿಸ್ತೇನೆ ಸ್ನೇಹಿತರೆ. ಸುಮಾರು ಜನ ಎಲ್ಲರೂ ಕೂಡ ಅಯ್ಯೋ ಇದೆಲ್ಲ ಬೇಕಾಗಿತ್ತಾ, ಹಿಂಗೆಲ್ಲ ಆಗಬೇಕಾಗಿತ್ತು, ಯಾಕೆ ಬೇಕಾಯಿತು ನಿನಗೆ ಸಕ್ರೆನಾಡು ಕೆಂಪ ಹಂಗೆ ಹಿಂಗೆ ಅಂತೇಳಿ. ಆ ಕಬ್ಜಾ ಶರಣಗೂ ಕೂಡ ಇವನಿಗೆ ಆಗಬೇಕಾಗಿತ್ತು, ಧರ್ಮಸ್ಥಳ ವಿರುದ್ಧ ಮಾತನಾಡದ ಮತ್ತೊಂದು ಅಂತೇಳಿ ಇವನಿಗೆ ಇನ್ನೂ ಹೊಡಿಬೇಕಾಯಿತು ಅಂತೇಳಿ ಸುಮಾರು ಜನ ಒಂದು ಹೇಳ್ತಾ ಇದ್ದಾರೆ, ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಇಷ್ಟು ಇತ್ತು ವಿಚಾರ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೇನೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ಕೂಡ ಹೇಳಕ್ಕೆ ಬಯಸ್ತೇನೆ. ಹಾಗೆ ಹೊಸ ವರ್ಷದ ಶುಭಾಶಯಗಳು, ಒಳ್ಳೆಯ ಸಂಘವನ್ನು ಮಾಡಿ ಅನ್ನೋದನ್ನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ನಮಸ್ಕಾರ.